ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನನ್ನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಡೈರೀಸ್ ಯೂಟ್ಯೂಬ್ ಚಾನೆಲ್. ಏನಪ್ಪ ಇವತ್ತು ವಿಶೇಷ ವಿಡಿಯೋ ಅಂದರೆ, ನಮ್ಮ ಅಕ್ಕಂದು ಹಳದಿ ಶಾಸ್ತ್ರ ಆಯಿತು, ದೆನ್ ಸಂಗೀತ್ ಎರಡು ಒಂದೇ ದಿನ ಇಟ್ಕೊಂಡಿದ್ವಿ. ಹೌದು, ನೆಕ್ಸ್ಟ್ ವೀಕ್ ಮದುವೆ ಇದೆ. ಇವಾಗ ಹಳದಿ ಶಾಸ್ತ್ರ ಮಾಡೋಣ, ಎಲ್ಲರೂ ಫ್ರೆಂಡ್ಸ್, ಎಲ್ಲರೂ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಮಾಡೋಣ ಅಂತ ಮಾಡಿದ್ದು. ಇದು ಅಮ್ಮನ ಬೆಸ್ಟ್ ಫ್ರೆಂಡ್ ಮಗಳು ಹಳದಿ ಶಾಸ್ತ್ರ. ಅವಳು ನನಗೆ ಅಕ್ಕನ ಥರನೇ, ಬಿಕಾಸ್ ಚಿಕ್ಕದ್ರಿಂದ ನಾವೆಲ್ಲ ಒಟ್ಟಿಗೆ ಬೆಳೆದಿದ್ದು. ನಿಜ ತುಂಬ ಖುಷಿ ಆಯಿತು. ಒಂದೊಳ್ಳೆ ಲೊಕೇಶನಲ್ಲಿ ಡೆಕೋರೇಷನ್ನು, ಮ್ಯೂಸಿಕ್ಕು ಒಂಥರ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಇವಾಗ ನಾನು ಆಂಟಿ ಎಲ್ಲರೂ ಕೂಡ ನಾವು ಲೊಕೇಶನ್ ಹತ್ರ ಹೋಗ್ತಾಯಿದ್ದೀವಿ. ಎಲ್ಲಪ್ಪ ಲೊಕೇಶನ್ ಅಂತ ಇದ್ದಿದ್ದು ಅರವಿಂದ್ ಸ್ಕೂಲ್ ಪಕ್ಕ ಒಂದು ಫಾರ್ಮ್ ಹೌಸ್ ಇತ್ತು. ಸೊ ಅಲ್ಲಿ ಎಲ್ಲ ಡೆಕೋರೇಷನ್ ಮಾಡ್ತು, ನೋಡ್ತಾ ಇರ್ಬೋದು. ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ವೆಲ್ಕಮ್ ಹಳದಿ ಪೂಜಾ ಆ್ಯಂಡ್ ಪರಿಣಿತ್ ಅಂತ ಇತ್ತು. ಸೊ ಅಲ್ಲಿ ಹಾರ್ಟ್ ಇರ್ಬೋದು, ಛತ್ರಿಗಳು, ಕಲರ್ಸ್ಫುಲ್ ಛತ್ರಿಗಳು ಎಲ್ಲ, ಈ ಡೆಕೋರೇಷನ್ ಎಲ್ಲ ನಮ್ಮ ಪೂಜನ್ ತಂಗಿ ಭಾವನಂದು. ನಿಜ ಅವಳೆಲ್ಲ ಹೆಂಗೆ ಅಂದರೆ ಫುಲ್ ಪ್ಲ್ಯಾನ್ಡಾಗಿ ತುಂಬ ಡೆಡಿಕೇಷನಿಂದ ಇಷ್ಟು ಡೆಕೋರೇಷನ್ ಎಲ್ಲ ಮಾಡಿಸಿದ್ದಾಳೆ. ನಿಜ ನಮ್ಮದು ನೋಡಿ ತುಂಬ ಖುಷಿ ಆಯಿತು. ಅಲ್ಲಿ ಡೆಕೋರೇಷನ್ ಮಾಡಿಸಿದ್ರು ಹಳದಿಗೆ. ದೆನ್ ಸ್ವಿಮ್ಮಿಂಗ್ ಪೂಲ್ ಇತ್ತು, ಅಲ್ಲೆಲ್ಲ ಛತ್ರಿಗಳೆಲ್ಲ ಬಿಟ್ಟು ನೋಡೋದಕ್ಕೆ ಒಂಥರ ತುಂಬ ಕಲರ್ಫುಲ್ಲಾಗಿತ್ತು. ದೆನ್ ಇಲ್ಲೆಲ್ಲ ರೆಡಿ ಆಗ್ತಾಯಿದ್ರು, ರಿಲೇಟಿವ್ಸ್ ಎಲ್ಲ ಬಂದು ಇಲ್ಲೆಲ್ಲ ರೆಡಿ ಆಗ್ತಾಯಿದ್ರು. ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡೆ ನಾನು, ಒಂದಿಬ್ರಿಗೆ ಸ್ಯಾರಿ ಉಡಿಸ್ದೆ ಮತ್ತು ಹೇರ್ ಸ್ಟೈಲ್ ಎಲ್ಲ ಮಾಡಿದೆ. ಅದು ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ. ಇಲ್ಲಿ ಹುಡುಗನ ಕಡೆಯವ್ರು ಬಂದಾಗ ಪೂಜಾ ಮತ್ತು ಅವ್ರ ಫ್ಯಾಮಿಲಿ, ಅವ್ರ ಹೆಸ್ರು ಕೂಡ ಪೂಜಾ ಅಂತಲೇ, ಹೇಗೆ ವೆಲ್ಕಮ್ ಮಾಡಿದ್ರು ಅಂತ. ಪಾಪ ನಮ್ಮ ಪೂಜಾ ಫ್ಲವರ್ಸ್ ಎಲ್ಲ ಕೊಟ್ಟು ಮಂಡಿ ಊರಿ ಪ್ರಪೋಸ್ ಎಲ್ಲ ಮಾಡಿ ಅವಳು ವೆಲ್ಕಮ್ ಮಾಡ್ಕೊಂಡಿದ್ದು. ನಿಜ ಎಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ ಅಂದರೆ ನಿಜ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಇದು ಒರಿಜಿನಲ್ ವಾಯ್ಸ್ ಹಾಕ್ಬೇಕಂತ ತುಂಬ ಆಸೆ ಇತ್ತು, ಬಟ್ ತುಂಬ ಅಂದರೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು. ಸೊ ಹಾಗಾಗಿ ಒರಿಜಿನಲ್ ವಾಯ್ಸ್ ಹಾಕೋಕ್ಕಾಗಲಿಲ್ಲ. ಸೊ ಇಬ್ಬರೂ ಕೂಡ ಗಂಡಿನ ಕಡೆಯವ್ರನ್ನ ಮತ್ತು ಗಂಡು ಹೆಣ್ಣನ್ನ ಈ ರೀತಿ ವೆಲ್ಕಮ್ ಮಾಡ್ಕೊಂಡ್ವಿ. ಸೊ ವೆಲ್ಕಮ್ಮೇ ಒಂಥರ ತುಂಬ ಡಿಫ್ರೆಂಟಾಗಿ ಮಾಡಿದ್ವಿ. ತುಂಬ ಥಿಂಕಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು, ಡಿಫ್ರೆಂಟಾಗಿತ್ತು. ದೆನ್ ಹುಡುಗಿ ಮಾತ್ರ ಪ್ರಪೋಸ್ ಮಾಡಿದ್ರೆ ಸಾಕ. ಸೊ ಹುಡುಗ ಕೂಡ ಪ್ರಪೋಸ್ ಮಾಡಬೇಕಲ್ಲ, ನಾವು ಯಾರೂ ಬಿಡಲಿಲ್ಲ. ಸೊ ನೀವು ಪ್ರಪೋಸ್ ಮಾಡಬೇಕು ಅಂತ ಅಂದ್ಬಿಟ್ಟು, ಸೊ ಅವ್ರಿಗೂ ಕೂಡ ಪ್ರಪೋಸ್ ಮಾಡಿ ಅಂತ ಹೇಳ್ಬಿಟ್ಟು ಪ್ರಪೋಸ್ ಮಾಡ್ತಿದ್ವಿ. ನಿಜ ಒಂಥರ ಮೆಮೊರೇಬಲ್, ಖುಷಿಯಾಗಿ ಎಲ್ಲ ಫ್ಯಾಮಿಲಿ ನೋಡಿ ಹಳದಿ ಸ್ಟಾರ್ಟ್ ಮಾಡಬೇಕಿತ್ತು. ಎಲ್ಲ ಬಂದು ಕೂತರು. ಸೊ ಹುಡುಗಿಗೆ ಇಬ್ಬರಿಗೂ ಕೂಡ ಫೋಟೋಶೂಟ್ ನಡೀತಾ ಇತ್ತು ಔಟ್ಸೈಡು. ಸೊ ಬಿಸಿಲು ಅಂದರೆ ತುಂಬ ಬಿಸಿಲಿತ್ತು. ಸೊ ಛತ್ರಿ ತಂದಿದ್ದು ಒಂಥರ ಎಲ್ಲರಿಗೂ ಅಡ್ವಾಂಟೇಜ್ ಆಯಿತು. ಅಲ್ಲಿ ಆಂಟಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಫೈನಲ್ಲಿ ಹಳದಿ ಕೂರಿಸಿದ್ವಿ. ನೋಡಿ ಎಲ್ಲರೂ ಎಷ್ಟು ಖುಷಿ, ಸಂಭ್ರಮ, ಮದುವೆ ಸಂಭ್ರಮ ಅಂತಲೇ ಹೇಳ್ಬೋದು. ನಿಜ ನಾವು ಎಲ್ಲ ಎಂಜಾಯ್ ಮಾಡ್ಕೊಂಡು ನೋಡ್ತಾ ಇದ್ವಿ. ದೆನ್ ಫೋಟೋಶೂಟ್ಸ್ ಎಲ್ಲ ಆಗ್ತಿತ್ತು. ಸೊ ನೋಡಿ ಇವಾಗ ಹಳದಿ ಶಾಸ್ತ್ರಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅರಿಶಿನ ಕುಂಕುಮ ಎಲ್ಲ ಇಟ್ಟು ಫೈನಲಿ ಹಳದಿ ಸ್ಟಾರ್ಟ್ ಆಯಿತು. ನಿಜ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಫಸ್ಟು ಹುಡುಗಿ ಹಚ್ಚಿಸಿದ್ರು. ಸೊ ಒಂಥರ ಡಿಫ್ರೆಂಟ್ ಇದೆಲ್ಲ, ಇಬ್ಬರು ಒಟ್ಟಿಗೆ ಹಳದಿ ಮಾಡ್ಕೋತಾ ಇರೋದು. ಸೊ ನಾನು ನೋಡಿರೋ ಪ್ರಕಾರ ಹುಡುಗಿ ಮನೇಲಿ ಹಳದಿ ಮಾಡ್ತಾಯಿದ್ರು, ಸೊ ಹುಡುಗನ ಮನೇಲಿ ಅವ್ರು ಮಾಡ್ತಿದ್ರು. ಫಸ್ಟ್ ಟೈಮ್ ನಾನು ಹುಡುಗಿ ಇಬ್ಬರೂ ಒಟ್ಟಿಗೆ ಹಳದಿ ಮಾಡಿದ್ದು ನಾನು ನೋಡಿದ್ದು. ಡೆಕೋರೇಷನ್ಸ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿತ್ತು. ಇದು ಇಬ್ಬರು ಅವ್ರ ಸೊಸೆಗೆ ಮಾಡ್ತಾ ಇದ್ದಾರೆ, ಅವ್ರ ಅಳಿಯಂಗೆ ಹಚ್ತಾ ಇದ್ದಾರೆ. ಸೊ ಒಂಥರ ಇದು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಅವ್ರಿಗೂ ಹಚ್ತಾ ಇದ್ದಾರೆ, ಇವ್ರಿಗೂ ಖುಷಿಯಿಂದ ಮಾಡ್ತಾಯಿದ್ರು. ಅದೆಲ್ಲ ನೋಡೋದಕ್ಕೆ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಇಲ್ಲಿ ಅರಿಶಿನ ಕುಡಿಸೋದು ಅಂದ್ಬಿಟ್ಟು ಮಾಡಿಸಿದ್ರು ಶಾಸ್ತ್ರ. ಸೊ ಇದು ಕೂಡ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡ್ವಿ. ಸೊ ನಾವು ಎಲ್ಲ ಸ್ವಲ್ಪ ಬ್ಯುಸಿಯಾಗೇ ಇದ್ವಿ. ಸೊ ಆದಷ್ಟು ಕ್ಲಿಪ್ಪಿಂಗ್ ತೊಗೊಳಕ್ಕೆ ನಾನು ಟ್ರೈ ಮಾಡಿದೆ. ಸೊ ಒಂಥರ ಡಿಫ್ರೆಂಟ್ ಫೀಲಿಂಗ್, ಎಂಜಾಯ್ ಮಾಡಿದ್ವಿ. ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲ ಇದ್ದರು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾನು ಪೂಜಂಗೆ ಅರಿಶಿನ ಹಚ್ಚಿದ್ದು. ಸೊ ಅವರು ಕೂಡ ನನಗೆ ಅರಿಶಿನ ಹಚ್ಚಿದ್ಲು. ಸೊ ಅದೊಂದು ಫೋಟೋಸು. ಮತ್ತು ನಾವು ಫ್ರೆಂಡ್ಸ್ ಎಲ್ಲ, ಪೂಜಾ ಫ್ರೆಂಡ್ಸ್ ಒಂದು 3-4 ಜನ ಬಂದಿದ್ರು. ಅವರು ತುಂಬ ಫ್ರೆಂಡ್ಲಿ, ನಮ್ಮ ಜೊತೆ ತುಂಬ ಚೆನ್ನಾಗಿ ಮಾತಾಡಿದ್ರು. ದೆನ್ ನಮ್ಮ ಜೊತೆ ಎಲ್ಲ ಫ್ರೆಂಡ್ಲಿ ಆಗಿರೋ ಅವ್ರ ಕಸಿನ್ಸು ಅಷ್ಟೇ ತುಂಬ ಫ್ರೆಂಡ್ಲಿ. ಎಲ್ಲರೂ ನನ್ನ ಜೊತೆ ತುಂಬ ಚೆನ್ನಾಗಿ ಮಾತಾಡ್ಕೊಂಡು ಹೊಂದ್ಕೊಂಡು ನಾವೆಲ್ಲ ಒಟ್ಟಿಗೆ ಇದ್ವಿ ಅಂತಲೇ ಹೇಳ್ಬೋದು. ಇದು ನೀರು ಹಾಕ್ತಾ ಇರೋದು. ನಿಜ ಇದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನನಗೆ ವಿಡಿಯೋ ತೆಗಿಬೇಕಾದ್ರೆ ಸಂಧಿಯಿಂದ ಹೇಗೇಗೋ ಮಾಡಿ ವಿಡಿಯೋ ತೊಗೊಂಡೆ. ಸೊ ಇದೆಲ್ಲ ಶೇರ್ ಒಂಥರ ಚೆನ್ನಾಗಿರುತ್ತೆ. ಮತ್ತು ನಿಮಗೂ ಯಾರಿಗಾದ್ರೂ ಮದುವೆ ಮಾಡ್ತಾ ಇದ್ದೀರಾ, ನಿಮ್ಮ ಫ್ಯಾಮಿಲಿ ಅವರಿಗೆ ಅಂದರೆ ಒಂದು ಐಡಿಯಾ ಸಿಗುತ್ತೆ. ಈ ಥರ ಎಲ್ಲ ಮಾಡಿದಾಗ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿತ್ತು. ಇದು ಇವಾಗ ಬಿಂದಿಗೆನ ನೀರು ಹಾಕೋಕೆ ಹೋಗ್ತಾ ಇದ್ದಾಳಲ್ಲ, ಅವಳು ಅವ್ರ ತಂಗಿ.
ನೋಡಿ ಯಾವ ಥರ ನೀರು ಎರಚಿದ್ರು ಅಂದರೆ ಪಾಪ ಅವರಿಗೆ ತುಂಬ ಇದಾಯಿತು. ದೆನ್ ಫೈನಲಿ ಸಂಗೀತ ಸ್ಟಾರ್ಟ್ ಆಯಿತು. ಒಂದು 4 o'clock ಅನಿಸುತ್ತೆ ಇವಾಗ. ನೋಡಿ ಎಲ್ಲ ಕೂತಿದ್ದಾರೆ ಸಂಗೀತಗೆ, ಎಲ್ಲ ಡ್ಯಾನ್ಸ್ ಮಾಡಿ ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ನೀವೇ ನೋಡಿ ಇವಾಗ ಯಾರ್ಯಾರು ಹೇಗೆ ಡ್ಯಾನ್ಸ್ ಮಾಡ್ತಾರೆ ಅಂತ. ಇದು ಪೂಜನ್ ಫ್ರೆಂಡ್, ಅವರು ಅಕ್ಕನೇ ಫಸ್ಟು ಸ್ಟಾರ್ಟ್ ಮಾಡಿದ್ದು. ಸೊ ಅಕ್ಕ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು, ಚೆನ್ನಾಗಿತ್ತು. ಬಟ್ ಒರಿಜಿನಲ್ ಹಾಕೋಕ್ಕಾಗಲಿಲ್ಲ. ಸೊ ಇದು ನೋಡಿ ಹುಡುಗಿ ಫೈನಲಿ ನಿನ್ನ ಜೊತೆ ಅಂತ ಅಂದ್ಬಿಟ್ಟು ಆ ಸಾಂಗಿಗೆ ಇದು ಡ್ಯಾನ್ಸ್ ಮಾಡ್ತಾ ಇರೋದು, ನೀನಾದೇನಾ ಸಾಂಗಿಗೆ. ಬಟ್ ಒರಿಜಿನಲ್ ಆಡಿಯೋ ಹಾಕ್ಲಿಕ್ಕೆ ತುಂಬ ಡಿಸ್ಟರ್ಬೆನ್ಸು, ಸೌಂಡು ಏನೂ ಕೇಳಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಹಾಕೋಕ್ಕಾಗಲಿಲ್ಲ. ನಿಜ ಅವರು ತುಂಬ ಶೈ, ನಾನು ಮಾಡಲ್ಲ ಅಂತಿದ್ರು. ಬಟ್ ಪೂಜೆ ಹಾಗಾದರೂ ಮಾಡಿ ಒಂದ್ಸಲಿ ಮಾಡಿ ಅಂದ್ಬಿಟ್ಟು ಪೂಜೆ ಮಾಡಿಸ್ತಾ ಇದ್ಲು. ಸೊ ಇದೆಲ್ಲ ನಾವು ಡ್ಯಾನ್ಸ್ ಮಾಡಿದ್ದು, ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಇದೆಲ್ಲ ನಾವು ಡ್ಯಾನ್ಸ್ ಮಾಡಿದ್ದು, ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯನ್ಸು. ಎಲ್ಲ ಸಕ್ಕತ್ತಾಗಿ ಡ್ಯಾನ್ಸ್ ಮಾಡಿ ಕುಣ್ದಾಕಿದ್ವಿ. ಇದು ಪೂಜಾ ಮತ್ತು ಅವ್ರ ಕಝೀನು ಲೆಟ್ಸ್ ಡ್ಯಾನ್ಸ್ ಜೊತೆ ಅಂತ ಅಂದ್ಬಿಟ್ಟು ಅವ್ರು ಆಡಿದ್ರು. ಸೊ ಒಂಥರ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಮಸ್ತ್ ಮಜಾ ಮಾಡಿದ್ವಿ. ಇಬ್ಬರು ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಇನ್ನು ನೆಕ್ಸ್ಟ್ ಬಂದರೆ ಇವರಿಬ್ಬರು ಅಕ್ಕ ತಂಗಿ, ಅವರೇನೋ ಫುಲ್ ಥೀಮ್ ಹಿಡ್ಕೊಂಡು ನಮ್ಮ ಸೋನು ಡ್ಯಾನ್ಸ್ ಮಾಡಿದ್ದು. ಸೊ ಅವಳ ಪಾಪ ಅದು ಅವಾಗ ಒಂದು ಸ್ವಲ್ಪ ಕಣ್ಣಲ್ಲಿ ನೀರು ತುಂಬಿಕೊಂಡ್ಲು ಅಂತಲೇ ಹೇಳ್ಬೋದು. ಎಷ್ಟೇ ಆದರೂ ಅಕ್ಕ ಅನ್ನೋ ಒಂದು ಫೀಲಿಂಗ್ ಇರುತ್ತೆ ಅಲ್ವಾ. ಸೊ ಗಂಡನ ಮನೆಗೆ ಹೋಗ್ತಿದ್ದಾಳೆ ಅಂತ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಎಷ್ಟೊಂದು ಜನ ಆಂಟಿಯರು ಡ್ಯಾನ್ಸ್ ಮಾಡಲಿಲ್ಲ, ನಾವು ಆಡೋ ಡ್ಯಾನ್ಸ್ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ದು. ಪಾಪ ಅವರಿಗೂ ಎಂಟರ್ಟೈನ್ಮೆಂಟ್ ಬೇಕಲ್ವಾ. ಸೊ ಹಾಗಾಗಿ ಅವ್ರಿಗೆ ಮ್ಯೂಸಿಕಲ್ ಚೇರ್ ಆಡ್ಸೋಣ ಅಂದ್ಬಿಟ್ಟು ಫೈನಲಿ ಮ್ಯೂಸಿಕಲ್ ಚೇರು ಆಡಿಸಿದ್ವಿ. ಅವ್ರು ಎಷ್ಟು ಖುಷಿಯಿಂದ ಎಷ್ಟು ಚೆನ್ನಾಗಿ ಓಡಿ ಆಡಿದ್ರು. ಸೊ ಅದೊಂಥರ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಆಡಿದ್ರು ಅಂತಲೇ ಹೇಳ್ಬೋದು. ಅವ್ರು ಓಡಿ ಅಂದರೆ ಓಡ್ತಿರಲಿಲ್ಲ, ಚೇರ್ ಎಲ್ಲಿರುತ್ತೋ ಅಲ್ಲೇ ನಿಂತ್ಕೊಬಿಡ್ತಿದ್ರು. ನಾವು ಓಡಿ ಅಂದ್ಬಿಟ್ಟು ಓಡಿಸ್ತಾ ಇದ್ವಿ. ಸೊ ಫೈನಲಿ ಆಂಟಿ ಗೆದ್ದರು. ಸೊ ಅವ್ರಿಗೂ ಕೂಡ ಪ್ರೈಸ್ ಇತ್ತು. ಸೊ ಪ್ರೈಸ್ ಕೊಟ್ಟರು. ಫೈನಲಿ ಎಲ್ಲ ಮನೆಗೆ ಹೊರಟ್ವಿ. ಈ ರೀತಿ ಹಳದಿ ಫಂಕ್ಷನ್ ಇತ್ತು, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇನ್ನೂ ಒಳ್ಳೆ ವೀಡಿಯೋ ಒಂದಿಗೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.